Go with fact, not with factorial. ಅದಕ್ಕೆ ಹೇಳಿ, when you analyzing someone, please think that character is me. ನಿನಗೆಲ್ಲದೂ ಉತ್ತರ ಸಿಗ್ತದೆ. ನಾನೇ ಅಲ್ಲಿದ್ದೀನಿ ಅಂತ ಫೀಲ್ ಮಾಡಿದ್ರೆ ಆ ಕ್ಯಾರೆಕ್ಟರ್ ಅಲ್ಲಿ ಏನೆಲ್ಲ ನೋವು ಆಗ್ತಿದೆ ಅದು ನಿನಗೆ ಗೊತ್ತಾಗುತ್ತೆ. ಫಿಲಮ್ ಅಲ್ಲಿ ಅದೇ ಮಾಡೋದಲ್ಲ. ರಾಜ್ಕುಮಾರ್ ಕುಂಬಾರ ಅಂತ ಫೀಲ್ ಮಾಡಿದಾಗ ಅವನು ಕುಂಬಾರನೇ ಆಗಿತ್ತು, ನೋಡಿದ್ಯಾ? ರಾಜ್ಕುಮಾರ್ ಆಕ್ಟಿಂಗ್ ಈಗ ಬೇರೆ ಆಕ್ಟಿಂಗ್ ಈಗ ತುಂಬಾ ಬೇರೆ. ರಾಜ್ಕುಮಾರ್ ಇನ್ವಾಲ್ವ್ ಆಗ್ತಾನೆ, ರಜನಿಕಾಂತ್, ರಾಜ್ಕುಮಾರ್, ಕಮಲ್ ಹಾಸನ್ ಆ ಪಾತ್ರದಲ್ಲಿ ಇಳಿಯುವುದು. ಅದೇ ಭಕ್ತಿ. ಭಜನೆ ಮಾಡ್ತಾ ಅವನು ನಾನಿಲ್ಲ ಇಲ್ಲಿ, ಪರಮಾತ್ಮ ಯಾವಾಗ ಸಿಗ್ತಾನೆ ಅಂತ ಭಜನೆ ಮಾಡ್ತಾರಲ್ಲ, ಅದೇ ಭಕ್ತಿ. ಅದು ಊರವ್ರು ನೋಡ್ಲಿ ಅಂತ ಇವನು ಹೇಳಿದಾಗೆ ನಂಗೆ ಗೊತ್ತಿಲ್ಲ, ನನ್ನ ಕಾಲ ಅಲ್ಲಾಡ್ಸೋದೆಲ್ಲ ಜನ ನೋಡ್ತಾ ಇದ್ದಾರೆ, ನಾನು ಆಣೆಲ್ಲ ಸದಿ ತಲೆ ಬಚ್ಚಬಹುದು. ಇದಕ್ಕೆ ಕಾರಣವಾಗಿ ಒದ್ದಾಡ್ತಿರೋದು ಯಾರಿಗೂ. ದಿನ ಟ್ರಾವೆಲ್ ಕಾರಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ಕೂತ್ ನೋಡಿ ಏನು ಅಲ್ವಾ? ಇದು ಆ ಕಾಲ ಹೀಗೆ ಹೀಗೆ ಚೈಟ್ ಮಾಡ್ತಾ ಇರುತ್ತೆ. ಬಡ್ಕೊಳ್ಳುವಾಗ ಉಂಟ ನಿಮ್ಮ ಹತ್ರ, ಆದ್ರೂ ಕೇಳಿದಿರಿ, ಸತ್ಯ ಹೇಳ್ಬೇಕು ಹೇಳಿದ್ರಿ. ಕಾಸ್ಮಸಲ್ಲೂ ಪ್ರಾಣ ಎಳಿತಾ ಇರುತ್ತೆ. ಇನ್ಯಾರ್ದಾರು ಉಂಟ ಪ್ರಶ್ನೆ? ಆಯ್ತಲ್ಲ, ಯಾರಿಗಾರು ನಮ್ಮ ಪ್ರಶ್ನಾವಳಿಲಿ ಏನಾದ್ರು ಒಂಚೂರು ಸತ್ಯ ಸಿಕ್ಕಿದೆ ನಿಮಗೆ? ಯಾರಿಗಾರು ಒಂದು ಕೈ ಬನ್ನಿ, ನಮ್ಮ ಭಾಷಣದಿಂದ ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ, ಬಚಾವ್ ಮಾತ್ರ ಆಗ್ಲಿ. ನನ್ನ ಇಷ್ಟು ದಿನದ ಸಭೆಗಿಂತ ಈ ಸಭೆ ಖುಷಿ ಆಯ್ತು, ಒಟ್ಟು ಬಂದಿರ್ತದೆ. ಆ ಸಭೆಯಲ್ಲಿ ಶಿವರಾಜ್ ಹೇಳ್ತಾರೆ, ನೀವು ಮಾತಾಡ್ತಾ ಇರುವುದೇನು ಇವತ್ತು ವಿಶ್ವೇಶ್ವರ ಭಟ್ರೆ ಏಕಮುಖಿಯಾಗಿತ್ತು ನೀವು ಅವರ ಮಾತು ಅಂತ. ಯಾಕೆ ಅವನು ಹೇಳುದು ನಿಮಗೆ ಮಾತಾಡೋ ಚಟ ಇದೆ. ಇದು ಸಂವಾದ. ಐ ಆಮ್ ನಾಟ್ ಗುರು. ನಿಮ್ಮ ಹತ್ರ ಇರೋ ಅನುಭವ ನನಗೆ ಕೊಡಿ, ನನ್ನ ಹತ್ರ ಏನಾದ್ರು ಒಳ್ಳೇದಿದ್ರೆ ನೀವು ತಗೊಳ್ಳಿ. ಅನುಭವ ಮಂಟಪ. ಯಾರು ಮೇಲಿಂದ ಯಾರು ಕೀಳಿ. ನಿಮ್ಮ ಸತ್ಯಕ್ಕೂ ನಾನು ಬೆಲೆ ಕೊಡ್ತೀನಿ. ಅಕಸ್ಮಾತ್ ನನ್ನ ಹತ್ರ ಸತ್ಯ ಇದ್ರೆ ಅದಕ್ಕೆ ನೀವು ಬೆಲೆ ಕೊಡಿ. ಇಬ್ರು ಸತ್ಯ ಇಬ್ಬರಿಗೂ ಒಳ್ಳೆ ಹಾಗೆ ತೋರಿಸುತ್ತೆ, ಶೇರ್ ಮಾಡ್ಕೊಂಡು ಹೋಗುವ. ಅದು ರಿಲೇಷನ್. ರಿಯಾಲಿಟಿ ಬೇಸ್ಮೆಂಟ್ ಅಲ್ಲಿರೋದು ರಿಲೇಷನ್. ರಿಚುವಲ್ಸ್ ಇಸ್ ದ ವೇ ಟು ರಿಯಾಲಿಟಿ. ರಿಚುವಲ್ಸ್ ಇಸ್ ನಾಟ್ ರಿಯಲ್. ಪ್ರತಿಯೊಬ್ರು ಮಾಡ್ತಾ ಇರೋದು, ನಿಮ್ಮ ಪ್ರಪಂಚ ಆಡ್ತಿರೋದು ಮಾನವೀಯವಾದ ಅಲ್ಲ, 100 ರೂಪಾಯಿ ನೋಟ್ ಅಲ್ವಾ? ಬ್ಲಡ್ ಕೇಳಿ ಕೊಡ್ತೀರಿ, 2000 ರೂಪಾಯಿ ನೋಟ್ ಕೇಳಿ ನಾನು ಡಬ್ಬೆ ಹಿಡ್ಕೊಂಡ್ಬಂದು ಕೊಡ್ತೀರಾ? ದೇವಸ್ಥಾನ ಹುಟ್ಟಿಗೆ ಹಾಕ್ತಿದೆ ಸರ್. ನಮ್ಮ ಆಶ್ರಮದಲ್ಲಿ ಒಬ್ಬ ದೊಡ್ಡ ಪೊಲಿಟಿಷಿಯನ್ ಕೇಳಿ, ವೆಂಕಟರಮಣಂಗೆ ಚಿನ್ನದ ಮಂದ್ರ ಮಾಡೋಣ, ಭಯಂಕರ ನಾರಾಯಣನ ಭಕ್ತ, ನಾವೇಳಿ ನಮ್ಮೂರಲ್ಲಿ 50 ಮನೆ ಇಲ್ಲ, ಮಾಡ್ಕೊಡ್ತೀಯ? ಉತ್ತರ ಬರ್ಲಿಲ್ಲ ಹುಡುಗ. ಅವ್ನ ತಲೆ ನೋಡಿ ಅವಾಗ ಅನ್ಕೊಂಡು, ಇವನಿಗೆ ಫೋಟೋ ಫ್ರೇಮ್ ಅಲ್ಲಿ ದೇವರನ್ನು ನೋಡಿ ಅಭ್ಯಾಸ, ಲೈವ್ ಫ್ರೇಮ್ ಅಲ್ಲಿ ನೋಡಿ ಅಭ್ಯಾಸ ಇಲ್ಲ. ನಾನೀಗ ನಮಸ್ಕಾರ ಮಾಡಿದ್ದು ನಿಮ್ಮ ಲೈವ್ ಫ್ರೇಮ್ ಒಳಗಿರೋ ದೇವರಿಗೆ, ನಿಮಗೆ ಅದಕ್ಕೆ ಅಡ್ಡ ಬಿಡುತ್ತೆ ನಾವು ಸಭೆ. ಅಂತರ್ಯಾಮಿಯಾದ ಕೃಷ್ಣ ಎಲ್ಲರೊಳಗಿದ್ದಾನೆ, ಅದೇ ಅಧ್ಯಾತ್ಮ. ಒಳ್ಳೇದಾಗ್ಲಿ, ಎಲ್ಲರೂ ಖುಷಿಯಿರಿ, ನಗಾಡ್ತಾರಿ. ಹೋಗ್ತಾ ನಂಗೆ ಕಾಲಿಗೆ ನಮಸ್ಕಾರ ಮಾಡೋ ನೆಪದಲ್ಲಿ ಕಾಲು ತುಡಿತ ಮಾಡಿ ನನ್ನ ಕಾಲು ಮುರಿಬೇಡಿ ರಿಕ್ವೆಸ್ಟ್ ಮಾಡಿ ಇದೊಂದು ಪ್ರೋಗ್ರಾಮ್ ಮುಗಿಸ್ಬಿಡಿ. ಮುಕ್ತ ಚರ್ಚೆಗೆ ಸಮಾಜ ಬರದೆ ಶಾಂತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತ ಚರ್ಚೆ ಗಂಡ ಹೆಂಡತಿ ಮಧ್ಯೆನೂ ಬರ್ಬೇಕು, ಮುಕ್ತ ಚರ್ಚೆ ಅತ್ತೆ ಸೊಸೆ ಮಧ್ಯೆನೂ ಬರ್ಬೇಕು, ಮುಕ್ತ ಚರ್ಚೆ ತಂದೆ ಮಕ್ಕಳ ಮಧ್ಯೆನೂ ಬರ್ಬೇಕು, ಮುಕ್ತ ಚರ್ಚೆ ರಾಜಕೀಯದವರಿಗೂ ಪ್ರತಿನಿಧಿಗಳಿಗೂ ಓಟ್ ಹಾಕೋವರಿಗೂ ಬರ್ಬೇಕು. ಎಲ್ಲಿ ಗಲಾಟೆ ಬರ್ಬೇಕು? ಎಲ್ಲೂ ಗಲಾಟೆ. ನಾವ್ಯಾರು ಮುಕ್ತ ಚರ್ಚೆಗೆ ರೆಡಿ. ನಮ್ದು ಹೈಡ್ ನಾಟಕ. ಈಗ ನಾನು ನೋಡಿದೆ, ಇಲ್ಲಿ ಸುಮಾರು ಜನ ಫ್ರೆಂಡ್ಸ್ ಅಂತ ಕೂತಿದ್ದೀರಿ, ಒಬ್ರಿಗೊಬ್ರಿಗೆ ಸಣ್ಣ ಕೊಳಗಿಂದ ಕಂಡ್ರೆ ಆಗಲ್ಲ. ಅವನಿಗೆ ನೋಡಿದೆ ಚೆನ್ನಾಗಿದೆ, ಅವನ ಮುಖದ ಸ್ಮೈಲ್ ಅನ್ನೇ ಕಾಣ್ತದೆ. ನಿಮಗೆ ಹುಣಸೆ ಹುಳಿ ತಿಂದೇ ಬಂದಿರ್ಬೋದು. ನಮ್ಮ ಭಾಷೆ ಬದಲಿಗೆ ಹುಣಸೆ ಹುಳಿಯಲ್ಲಿ ಈ ರೇಷ್ಮೆ ಸೀರೆ ತುಂಬಾ ಉಟ್ಟ ಹೆಂಗಸರು ಪಾಪ ನಾರ್ಮಲಿ ಸೀರೆ ಉಟ್ಟವ್ರ ಹತ್ರ ನಾವು ನಡ್ಕೊಳ್ಳೋದು ನೋಡಿದ್ವಿ. ಎಂತ ಆಗ್ತಿರೋದಿಲ್ಲ ಅವಳಿಗೆ, ಸುಮ್ಮನೆ ಅವಳು ತಿರುಗ್ತಾ ಇರ್ತಾಳೆ. ಆವಾಗ ಹೇಳುದು ಅವಳಿಗೆ ಅಟ್ಯಾಕ್ ಆಗಿದೆ. ತುಂಬಾ ದುಡ್ಡಿದ್ದವರು ನೋಡಿದೀನಿ, ತುಂಬಾ ಚೈನ್ ಎಲ್ಲ ಹಾಕೊಳ್ಳೋದು. ನಾನು ಮೊನ್ನೆ ಬೆಂಗಳೂರಲ್ಲಿ ಅದು ಸ್ವಲ್ಪ ಜಾಸ್ತಿ, ತುಂಬಾ ಗೋಲ್ಡ್ ಹಾಕೊಳ್ತೀನಿ. ಮೋದಿ ಅದನ್ನ ನೋಡೇ ರೂಲ್ ಮಾಡಿದ್. ನಾನು ಹೋದ ವರ್ಷ ಬಂದಿದ್ದಾನೆ. ತಳ 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 ಅದ್ ನಂಗೆ ಗೊತ್ತು, ಸತ್ಯ ಹೇಳೋದು ಯಾಕೆ ಹಾಕೋದು. ಇನ್ನೊಬ್ರು ನಮ್ಮನ್ನ ಡಿಗ್ರೇಡ್ ಮಾಡಬಾರ್ದು. ನಮ್ಮ ಹತ್ರನು ಚಿನ್ನ ಇದೆ, ಇವನಿಗೂ ಹೇರ್ಕೊಳ್ಳಕ್ ಇಷ್ಟ ಇಲ್ಲ. ಅದ ಕೈ ತುಂಬಾ ಉಂಗ್ರ ಹಾಕೊಳ್ಳೋದು. ಇನ್ನೊಂದಿಷ್ಟು ಜನ ಸಾಲ ಕೊಡಲ್ಲ ಫೈನಾನ್ಸ್ ಅಲ್ಲಿ, ಉಂಗ್ರ ಗಿಂಗ್ರ ಯಾರು ನೋಡ್ಕೊಡ್ತಾರೆ, ಕಾರ್ ನೋಡ್ಕೊಡ್ತಾರೆ. ಆಗಿದೆ ಮೆಂಟಲಿ ಅದು ನೀವು ಫೀಡ್ ಮಾಡ್ಕೊಂಡಿದ್ದೀವಿ.
ದುಡ್ಡಿಲ್ಲ ಅಂದ್ರೆ ನನ್ನ ಜೀವನ ನಾಯಿ ಬೆಲೆ ಇದೆ. ಸರಿ, ದುಡ್ಡಿದ್ದವ್ರು ಎಷ್ಟೋ ಜನ ಟ್ರಾಜೆಡಿಯಲ್ಲಿ ಹೋದ್ರಲ್ಲ, ಹೆಸರು ಬೇಡ, ಬೆಳಿಗ್ಗೆ ಮತ್ತೆ TRP ಅದೇ ಅದು ಇಲ್ಲಿ ಮೊದಲೇ ನಾನು ಚಾಲ್ತಿಲಿ ನಾವು ಕೆಮ್ಮಿದ್ರು ಅದು ನ್ಯೂಸ್, ನಾನು ಕೂತ್ರು ನ್ಯೂಸ್. ಅಲ್ಲ, ನಂಗೆ ಎಷ್ಟು ಜನ ಕೇರ್ ಮಾಡೋರಿದ್ದಾರೆ. ಮೊನ್ನೆ ನನ್ನ ಅಮ್ಮನ ಹತ್ರ ಹೇಳ್ತಿದ್ದೆ, ನೀನು ಒಬ್ಬನೇ ತಿರುಗಾಡ್ತಿರ್ತೀಯಲ್ಲ, ಯಾರು ಹೇಳಿದ್ದು? ನನ್ನ ಸುತ್ತ ಚಾನೆಲ್ ಅವ್ರಿಗಿಂತ ಸ್ಪೀಡು ನಮ್ಮ ಸೋಷಿಯಲ್ ಮೀಡಿಯಾದವರು ತಿರುಗ್ತಾ ಇರ್ತಾರೆ. ನೋಡಿ, ನಮ್ಮಲ್ಲಿರೋ ಒಂದನ್ನು ಚೇಂಜ್ ಮಾಡ್ಕೊಳ್ಳಿ. ದುಡ್ಡಿಂದ ಜೀವನ ಬಿಟ್ಟು ಬಿಡಿ, ದುಡ್ಡು ಬೇಕು ಜೀವನ, ದುಡ್ಡೇ ಜೀವನ ಅಂತಲ್ಲ. ಅದಕ್ಕೆ ನಾವು ಕೇಳಿ, ದುಡ್ಡಿದೆ ಪ್ರಾಣ ಉಳಿಸ್ತೀರಾ, ಪೊಸಿಷನ್ಸ್ ಇದೆ, ಎಷ್ಟೋ ಜನ ಆಫೀಸರ್ಸ್ ಇದ್ದೀರಿ, ಪ್ರಾಣ ಉಳಿಸ್ತೀರಾ. ಡಾಕ್ಟರ್ ಅಂತ ಹೇಳ್ತೀವಿ, ಸ್ವಂತ ಕಾಲ್ ನೋವು ಬಂದಾಗ ಅವನ ಅವಸ್ಥೆ ವೈಕುಂಠ ವೆಂಕಟರಮಣ ಕರೀಲೇಬೇಕು, ಅವನ ಕರೆದಿದ್ದೀರಿ. ಎಂತ ಸ್ಕೋಪ್ ಹೊಡೆಯೋ ಹುಡುಗರಿದ್ರು, ಎಕ್ಸಾಮ್ ರಿಸಲ್ಟ್ ಬರ್ತಾ ಅವನ 5 ನಿಮಿಷದ ಮೊದಲು ಅವನ ಅವಸ್ಥೆ ನೋಡಿ ಮಾಡಿ, ವೆಂಕಿ ಮಚ್ಚ ನನ್ನ ಹೇಗಾದ್ರೂ ಮಾಡಿ ಪಾಸ್ ಮಾಡು, ಒಳಗೆ ಹೇಳ್ಕೊಡುದು ಅವನು. ನಾನು ಬಂದು ಇನ್ನೊಂದು ದರ್ಶನ ಮಾಡ್ತೀನಿ. ಅಲ್ಲ, ನಮ್ಮ ಹುಡುಗರು ಕೋಡ್ ವರ್ಡ್ ಇಟ್ಟಿದ್ದಾರೆ ಅವನಿಗೆ, ವೆಂಕಿ ಮಂಜಣ್ಣ ನಂಗೇನು ಇಟ್ಟಿದ್ದೀರೋ ಗೊತ್ತಿಲ್ಲ, ಅವರಿಬ್ಬರಿಗೆ ಇಟ್ಟಿದ್ದೀರಿ ಗೊತ್ತನೇ. ನಾನು ಮೊನ್ನೆ ಒಬ್ಬರಿಗೆ ಕೇಳಿದೆ, ನಿನ್ ಮಗನ 10 ಸಲ ಅಶ್ವತ್ಥ ಮರ ಸುತ್ತೋ ಬಂದು, ರಾಹು ಶಾಂತಿ ಮಾಡ್ಸೋ ಬಂದು, ಅವನಿಗೆ 1 ವರ್ಷ ಫ್ರೀ ಬಿಟ್ಟು ಪ್ರಪಂಚ ಎಲ್ಲ ನೋಡಿ ಮತ್ತೆ ಕಾಲೇಜಿಗೆ ಸೇರಿಸಿ ಓದು ಅಂದ್ರೆ ಅವ್ನು ಸರಿ ಹೋಗ್ತಾನೆ. ಒಬ್ಬ ಓದ್ತಾ ಅವನಿಗೆ ಅಡ್ಡ ಬರುವುದು ಯಾವುದು? ಒಂದು ಸೈಟ್ ಹೊಡೆಯುದು ಎಕ್ಸಾಕ್ಟ್, ಇನ್ನೊಂದು ದಮ್ಮು ಹುಡುಗರಿಗೆ, ಇನ್ನೊಂದು ಹುಡುಗಿಯರಿಗೂ ಬಂದಿದೆ, ಸಮಾನತೆ ಆಗಿದೆ. ಒಬ್ಬಲ್ಲಿ ನಾವು ಮೊನ್ನೆ ಧರ್ಮಸ್ಥಳದ ಮಧ್ಯವರ್ತಿ ಶಿಬಿರ ಅಂತ ಕೇಳಿ, ಗಂಡಸರಿಗೇನು ಎಣ್ಣೆ ಕಂಟ್ರೋಲ್ ತಂದಿಯಪ್ಪ, ಹೆಂಗಸರಿಗೇನು ಮಾಡ್ತೀವಿ ಅಲ್ವಾ? ಅದಕ್ಕೆ ಹೆಸರೇನು? ಸೋಷಿಯಲ್. ಸೋಷಿಯಲ್ ಇದು ಭಾರತೀಯ ಸಂಸ್ಕಾರನ? ಸರಿ, ಒಂದು ಕ್ವಶನ್ ಉಂಟು ಪ್ರಾಕ್ಟಿಕಲ್. ಎಷ್ಟು ಜನ ಒಂದೇ ಮಾತರಮ್ಮನ್ನ ಒಪ್ತೀವಿ, ಎಷ್ಟು ಜನ ಇಂಡಿಯನ್ ಅಂತ ಒಪ್ತೀವಿ ಅಂತ ಕೈಗೆ ಮುಂದಿನ ಪಾಠದ ಏನಿದೆ. ಯಾಕೆ ನೀವ್ಯಾರು ಇಂಡಿಯನ್ ಅಲ್ವಾ? ಆಧಾರ್ ಕಾರ್ಡ್ ಉಂಟಲ್ಲ, ಇದ್ದಿದ್ದವರೆಲ್ಲ ಅಲ್ಲ, ಪೌರತ್ವ ಕಾಯ್ದೆ ಬರ್ಬೇಕಾಗಿದೆ. ಹಾಗಾದ್ರೆ ನಾವು ಇಂಡಿಯನ್ ತರ ಬದುಕ್ತಾ ಇದ್ದೀವ? ಒಂದು ಕ್ವಶನ್ ಹಾಕೊಳ್ಳಿ. ಆತ್ಮಸಾಕ್ಷಿ ಇದ್ದವ್ರು ಎತ್ತಿ, ನಾನು ಇಂಡಿಯನ್ ತರ ಬದುಕ್ತಿಲ್ಲ, ಯಾರು ಎತ್ತಿಲ್ಲ? ನಾವು ಮೊದಲು ಬದುಕಲಿಲ್ಲ, ಇನ್ನು ಪ್ರಯತ್ನ ಮಾಡ್ತೀವಿ. ಸಾಕಲ್ಲಿ ಉತ್ತರ ಬಂದು ಭಾರತದಿಂದ, ಇದು ಸಂಸ್ಕಾರದಿಂದ, ನಿಮ್ಮ ವೆಸ್ಟರ್ನ್ ಕಲ್ಚರ್ ಇಂದ. ನಾವೊಬ್ಬ ಹೊರದೇಶದಲ್ಲಿ ಕೇಳಿದ್ವಿ, ಯುವರ್ ಕಂಟ್ರಿ ಇಸ್ ಪುವರ್ ಇನ್ ಮನಿ. ಎಸ್, ಇಲ್ಲಿ ತೊಂದರೆ ಇಲ್ಲ. ಯುವರ್ ಕಂಟ್ರಿ ರಿಚ್ ಇನ್ ಮನಿ ಬಟ್ ಪುವರ್ ಇನ್ ಕಲ್ಚರ್. ನಮ್ಮ ದೇಶದಲ್ಲಿ ದುಡ್ಡಿ ಕೊರತೆ ಇಲ್ಲ ಅಂದ್ರೆ ಸಂಸ್ಕಾರಕ್ಕೆ ಏನು ಕೊರತೆ ಇಲ್ಲ. ನಮ್ಮ ತಂದೆ 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 ಕೇಳಿದ್ರು, ನೆಟ್ಟಿಲ್ಲ ಈಗ. ಈ ಆಸ್ತಿ ರೆಕಾರ್ಡ್ ಎಲ್ಲ ನೋಡಿ ಹೆಸರು ಹೇಳ್ತೀವಿ, US ಎಲ್ಲ ಉಂಟ. ಅವರ್ ಚಿಲ್ಡ್ರನ್, ಯುವರ್ ಚಿಲ್ಡ್ರನ್ ಅಂಡ್ ಮೈ ಚಿಲ್ಡ್ರನ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್. ಅಯ್ಯೋ, ಈಗ ಬೆಂಗಳೂರಿಗೆ ಬಂದ್ರಿ, ಹಾಗಾಗಿ ಹೆಂಗಸರು ತಾಳಿಯೆಲ್ಲ ಸಿಗ್ತಾ ಇದೆ, ಮ್ಯಾಚ್ ಹೊಡುವುದಿಲ್ಲ. ಮ್ಯಾಚ್ ಆಗಿ ಯಾರನ್ನು ತೋರಿಸ್ಬೇಕು? ನಾನು ಮೊನ್ನೆ ಒಬ್ರಿಗೆ ಕೇಳಿದೆ, ನೀನು ಶಾಸ್ತ್ರವನ್ನು ಒಪ್ಪಿ ತಾಳಿಯೇ ಮದುವೆ ಅಂತ ನಾನು ಒಪ್ಪುದಿಲ್ಲ, ತಾಳಿ ಕಟ್ಕೊಂಡ್ರಿ ಅಂತ ಆ ಶಾಸ್ತ್ರಕ್ಕೆ ಅಪಚಾರ ಬಗೆಬೇಡ. ನೀನೀಗ BE ಗೆ ಸೇರ್ಕೊಳ್ಳು, ಅವನು MBBS ಕೋಟ್ ಹಾಕೊಂಡು ಹೋದ್ರೆ ಹೆಂಗಿರು ಅಲ್ಲ? ಒಪ್ಪಿದ ಮೇಲೆ ಪೂರ್ತಿ ಒಪ್ಬೇಕು. ಇದು ಗಾಂಧಿಯನ್ನು ಒಪ್ತು. 99 ಭಾಗ ಗಾಂಧೀಜಿ ತರ ಇರಕ್ಕಾಗುತ್ತೋ ನನಗೆ ಗೊತ್ತಿಲ್ಲ, 1 ಭಾಗ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬೋದು ಧೈರ್ಯವಾಗಿ. ನಿಮ್ಮನ್ನು ಕೇಳಿ, ನೀವು ಇಂಡಿಯನ್ ಅಂತ ಹೇಳಿದೀವಿ, ಶಾಸ್ತ್ರವನ್ನು ಒಪ್ತೀವಿ ಅಂತೀವಿ, ಭಗವಂತನ ಅಸ್ತಿತ್ವವನ್ನು ಒಪ್ತಾ ಇದ್ದೀವಿ ಅಂತ ಹೇಳ್ತೀವಿ, ಅವನೆಲ್ಲಾ ಕಡೆ ಇದ್ದಾನೆ ನಂಬ್ತೀವಿ. ಆದ್ರೂ ನಾವು ಸುಳ್ಳು ಹೇಳ್ತಿರೋದು ಯಾಕೆ? ಹೊಟ್ಟೆ ಕಿಚ್ಚು ಮಾಡ್ತಾ ಇರೋದು ಯಾಕೆ? ಇನ್ನೊಬ್ರನ್ನೊಬ್ರು ದ್ವೇಷ ಮಾಡ್ತಾ ಇರೋದು ಯಾಕೆ? ಒಬ್ರನ್ನೊಬ್ರು ಕಾಲ ಎಳ್ಕೊಳ್ತಿರೋದು ಯಾಕೆ? ಅತ್ತೆ ಸೊಸೆನೆ ನಾಯಿ ತರ ನೋಡುದು ಯಾಕೆ? ಅಗ್ನಿ ಸಾಕ್ಷಿ ಸೀರಿಯಲ್ ನೋಡುದಷ್ಟೇ, ಅಗ್ನಿ ನಮ್ಮ ಒಳಗೆ ಉರಿತಿದ್ದೇನೆ, ಸಾಕ್ಷಿ ಮಾಡಿದೆ. ಇಲ್ಲಿರೋ ಸುಮಾರು ಜನ ಬೆಂಗಳೂರಲ್ಲಿ ಟೈಮ್ ಪಾಸ್ ಮಾಡುದು ನೋಡಿದೆ, ಅರ್ಧ ಮೊಬೈಲ್ ಅಲ್ಲಿ ಫೇಸ್ಬುಕ್ಕಿಗೆ ಫೋಟೋ ಅಪ್ಲೋಡ್ ಮಾಡಿ. ಏನಿದೆ ಅಂತ ನಿಮ್ಮ ದಿನ ನೋಡ್ಕೊಳಕ್ ಏನಿದೆ?
ಈಗೀಗ ಇಲ್ಲಿ ಸುಮಾರು ಜನ ನೋಡ್ತೀವಿ, ಎಲ್ಲ ಖಾಲಿ ಸೈತೆ ಹಿಂಗ ಅನ್ನುವಾಗೂ ಇಲ್ಲ. ನಮ್ಮ ಹುಡುಗರದೆಲ್ಲ ಅದು ಇಲ್ಲಿನ ಪರಿಸ್ಥಿತಿ ಆಗಿದೆ. ಲೇಔಟ್ ಮನೆಯಲ್ಲಿ ಹುಟ್ಟಿದ ಬಗ್ಗೆ ನೀವ್ ಯಾಕೆ ಈಗ ಗಿಡ ನೆಟ್ಸೋದು? ನನ್ನ ಅಜ್ಜನಿಗೆ ಅಲ್ಲ, ನನ್ನ ಹಳ್ಳಿಲಿ ಆಕ್ಸಿಜನ್ಗೆ ಏನೂ ಕೊರತೆ ಇಲ್ಲ. ನಿಮ್ಮ ಇವತ್ತು ಯಾರೋ ಚಳಿ ಫೀಲ್ ಆಗ್ತದೆ, ಯಾಕೆ ಗಾಡಿಯಲ್ಲಿ ಆ ಮಟ್ಟಕ್ಕೆ ಕಾರ್ಬನ್ ಡೈಆಕ್ಸೈಡ್ ತುಂಬಿದೆ. ಅದಕ್ಕೆ ಖುಷಿ ಪಡುವುದಲ್ಲ, ಪಿಕ್ಚರ್ ಬೇಗ ಬಿಡುತ್ತೆ ಅಂತ ಸಿಗ್ನಲ್ ಬರ್ತಾ ಉಂಟಲ್ಲಿ. ಅದಕ್ಕೆ ಹೊಣೆ ದೇವರಲ್ಲ, ಮನೇಲಿ 10 ಕಾರ್ ಇಟ್ಕೊಂಡವರು ನನ್ನನ್ನು ಸೇರಿಸಿ ನೀವು. ಅದಕ್ಕೆ ನಾವು ಹೇಳಿದ್ರು ಗಿಡ ನೆಡಿ. ಹುಟ್ಟಿದ ಹಬ್ಬಕ್ಕೆ ಮಕ್ಕಳು ಹುಟ್ಟನ್ನು ನೋಡ್ತೀರಲ್ಲ, ಒಂದು ಗಿಡದೊಂದಿಗೆ ಆ ಹುಟ್ಟಾಗ್ಲಿ. ಯಾರಿಗೆ ಹುಟ್ಟಿದ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕಾಗಲ್ಲ, ಆ ಮಕ್ಕಳ ಕೈಲಿ ಹೋಗಿ ಹುಂಡಿಗೆ ದುಡ್ಡು ಹಾಕೋ ಬಂದು ದೇವಸ್ಥಾನದಲ್ಲಿ ಪುರೋಹಿತರಿಗೆ 500 ರೂಪಾಯಿ ಕೊಡೋ ಬದಲು ದೇ ನೀಡಡಿ ಇಲ್ಲ ಅಂತ ಹೇಳಿ ಅವ್ರಿಗಿಂತ ನೀಡಿರೋರು ರೋಡಲ್ಲಿ ಬಿದ್ದಿದ್ದಾರೆ. ಅವ್ರಿಗೆ ಅವ್ರ ಹುಟ್ಟಲ್ಲಿ ನಿಮ್ಮ ಹುಟ್ಟಿದ ಹಬ್ಬ ನೋಡಿ ನೋಡಿ ಮನಸ್ಸೇನಾಗುತ್ತೆ, ಆಮೇಲೆ ಬ್ರೋಣ. ನ್ಯೂ ಇಯರ್ ಅಂತ ಹೇಳಿದ್ವಿ, ನೀವು ನ್ಯೂ ಇಯರ್ ಆಗ್ಲಿಕ್ಕೆ ಕಾರಣ ಯಾರು? ನಿಮ್ ತಂದೆ ತಾಯಿ. ಯಾವನಾರು ಒಬ್ಬ ಮಾಡಿದಾನ? ಹೊಸ ವರ್ಷ ಕಾಲಿಡ್ತಿದ್ದೀನಿ, ಈ ದೇಹ ನನ್ನ ಅಪ್ಪ ಅಮ್ಮ ಹಾಕಿದ ಭಿಕ್ಷೆ, ಬೀದಿ ದಾನ ಮಾಡಿದ್ದಾರೆ, ಪಿಂಡ ದಾನ ಮಾಡಿದ್ದಾರೆ. ಅವ್ರ ಕಾಲ್ ತೊಳೆದು ಅವ್ರಿಗೆ ಹೊಸ ಬಟ್ಟೆ ಕೊಟ್ಟು, ನಾನು ಪಬ್ಬಲ್ ಹಾಳು ಮಾಡೋ ದುಡ್ಡನ್ನ ಬಟ್ಟೆ ಎಲ್ಲ ನಮ್ಮ ಬೀದಿ ಏರಿಯಾದಲ್ಲಿ ಯಾರಿಗಾರು ಹುಡುಗರು ಕೊಟ್ಟು ಅವ್ರಿಗೆ ಹೊಸ ಬಟ್ಟೆ ಹಾಕೊಂಡು ಖುಷಿ ಪಡೋದ್ರಲ್ಲಿ ನಾನು ನ್ಯೂ ಇಯರ್ ನೋಡ್ತೀನಿ ಅಂತ ಯಾವತ್ತು ಹೇಳ್ತೀನಿ, ಅವತ್ತು ನಿಜವಾಗ್ಲೂ ನ್ಯೂ ಇಯರ್ ಆಗುತ್ತೆ. ಅಲ್ಲಿ ತನಕ ನ್ಯೂ ಇಯರ್ ಅಲ್ಲ. ಬರೀ ಪಕ್ಷದವರನ್ನು ಬೈಯೋದು, ಊರವರನ್ನು ಬೈಯೋದು, ಇಷ್ಟೇ ಮಾಡ್ತಾ ಇದ್ದೀವಿ. ನಮ್ಮ ರೋಡಲ್ಲಿ ಟಾರ್ ಇಲ್ಲ ಅಂದ್ರೆ ಒಂದು ಕಲ್ಲು ಹಾಕ್ಲಿಕ್ಕೂ ನಮಗೆ ಪುರ್ಸೊತ್ತಿಲ್ಲ. ಗುಂಡಿ ಆದ್ರೂ ಸ್ವಲ್ಪ ಗೌರ್ಮೆಂಟ್ ಇಂದ ಟಾರ್ ಬರೋದಂತ ಬೈತಾ ಇರೋದು, ನಮ್ಮ ಗಾಡಿಯಲ್ಲಿ ಹಾಳಾಗ್ತಿರೋದು. ನಮ್ದು ಹಳ್ಳಿಗೊಂದಿದೆ, ನನ್ 1 ಕಣ್ಣು ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬಂದು 2 ಕಣ್ಣು ತೆಗಿಬೇಕು. ಅದೇ ಇಲ್ಲ ಈಗ ಇರಾನ್ ಅಮೆರಿಕ ಮಾಡ್ತಾ ಇರೋದು. ಅವರಿಗೆ ಸ್ವಯ ಇದೆ, ಯುದ್ಧ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಯುದ್ಧ ಮಾಡಿದ್ರೆ ಎಷ್ಟು ದೇಶಗಳಲ್ಲಿ ಯುದ್ಧ ಶುರುವಾಗುತ್ತೆ. ಇದೇ ದ್ವೇಷದ ಬೀಜ. ಪಕ್ಕದ ಮನೆ ಹೆಂಗಸು ಆಚೆ ಮನೆ ಹೆಂಗಸಿಗೆ ತುಂಬಿಸುದು ಕೂತಾರೆ, ಅವಳು ಸರಿ ಇಲ್ಲ. ನಮ್ಮೂರಲ್ಲಿ ಒಂದು ಸುಸೈಡ್ ಆಯ್ತು, ಲವ್ ಮ್ಯಾರೇಜ್ ಆಗ್ಲಿಕ್ಕೆ ಹೋಗಿದ್ರು. ತಂದೆ ತಾಯಿ ಹೋಗಿ ಜ್ಯೋತಿಷ ಹತ್ರ ಕೇಳಿ ಅವ್ರು ಹೇಳಿ ಇವಳ ಈ ನಕ್ಷತ್ರ ಕೂಡುತ್ತಿಲ್ಲ. ಅವ ಕಲ್ತು ಇರ್ಲಿಲ್ಲ, ನಂಗೆ ಗೊತ್ತವನ ಫ್ಲಾಶ್ ಬ್ಯಾಕ್ ಏನು. ಆ ತಾಯಿ ಪಾಪ ಅವನನ್ನು ಪೂರ್ತಿ ನಂಬಿದ್ಲು. ಹೆಂಗಸರು ಮಾಡೋ ಮೂರ್ಖತನದ ಪರಮಾವಧಿ. ಅವಳು ಸುಸೈಡ್ ಮಾಡ್ಕೊಂಡು ಸತ್ತೋದು. ಯಾರ ಹತ್ರ ಕೊಡ್ತಾರೆ? ಬರ್ತಾರಂತ ಆಸ್ಟ್ರೋಲಜರು, ಬರ್ತಾರ ನೆಂಟರು, ಜಾತಿ ಹೇಳಿದಾರೆ, ಹೋಯ್ತಲ್ಲ ನಮ್ಮದು ಜೀವ. ನಾವ್ ಹೇಳಿದ್ ಮದ್ವೆ ಆಗ್ತಾ ಇಷ್ಟೇ ನೋಡಿ, ಅವನು ಆರೋಗ್ಯ ನೆಟ್ಟಿಗಿದೆಯಾ, ಅವನಿಗೆ ದುಡ್ಡು ಊಟ ಹಾಕೋ ತಾಕತ್ತುಂಟ, ಅವನ ಮನುಷ್ಯ ಬದುಕ್ತಿದ್ದಾನೆ, ಇಷ್ಟೇ ಬೇಕಾಗಿದೆ ಬೇಸಿಕ್ ವ್ಯಾಲ್ಯೂ. ಅದನ್ನ ನೋಡೋಣ. ಅವ್ರ ಮನೇಲಿ ಆಸ್ತಿ ಇದೆಯಾ, ಎಷ್ಟು ಆಸ್ತಿ ಇದ್ದು ರಾತ್ರಿ ಬಂದು ಅವ್ನ ಎಣ್ಣೆ ಹೊಡ್ಕೊಂಡು 11:30 ಮುಚ್ಚುನಾಯಿ ತರ ಬಂದ್ರೆ ಹೇಗೆ ಜೀವನ ಸಮಾಧಾನ ಸಿಗುತ್ತೆ ಆ ಹುಡುಗಿಗೆ? ಯಾವ್ದೋ ಉಂಗ್ರ ಹಾಕಿ ನಿಮ್ಮ ಹಣೆ ಬರ ಬದಲಾಗೋದಾಗಿದ್ರೆ ಯಾವತ್ತೋ ಬದಲಾಗ್ತದೆ. ನಾನೀಗ ಒಂದು ಸ್ಪೆಷಲ್ ಉಂಗ್ರ ಕ್ರಿಯೇಟ್ ಮಾಡುವ, ಎಲ್ಲರೂ ಸೇರ್ಕೊಂಡು ಒಂದು ಇರಾನಿ ಕೊಡುವ, ಒಂದು ಟ್ರಂಪಿ ಕೊಡುವ, ಎಲ್ಲಿ ಬೇಕಿರ್ತ. ಬಾಪು ಹೇಳ್ಕೊಟ್ಟೊಂದು ಫಾರ್ಮುಲಾ. ಅಷ್ಟು ಜನ ಈಗ 1 ಸೆಕೆಂಡ್ ಕೂತು ಪ್ರೇಯರ್ ಮಾಡುವ, ಕೊನೆಗೆ ಪ್ರವಚನ ಮುಗಿತು. ಎಲ್ಲರಿಗೂ ಸದ್ಬುದ್ಧಿ ಬಂದು ಯುದ್ಧ ನಡೀತಿರ್ಲಿ. ಯುದ್ಧ ಅಂದ್ರೆ ಎಲ್ಲರೂ ಬದಲಿ ಒಂದಕ್ಕೆ ಕನೆಕ್ಟೆಡ್ ಅಲ್ಲ. ಈಗಲೇ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತಲ್ಲ, ಇನ್ನು ನಮ್ಮ ಹುಡುಗರು ಬೈಕಲ್ಲಿ ಹೋಗ್ತಾರ, ನಾವು ನೋಡುದು. 5,000 ರೂಪಾಯಿ ಸಂಬಳದಲ್ಲಿ 50 ರೂಪಾಯಿ ಪೆಟ್ರೋಲ್ ಇದ್ರೆ ತಾನೇ ಅಂತ ಹೇಳಿ ಒಂದು ಸರ್ವೆ ಮಾಡಿ ಅವರಿಗೆ ನಾವು ಹೇಳಿ ಫ್ರೀ ಸರ್ವೆ. ಅದೊಂದು ಖುಷಿ. ಅವರಿಗೆ ಜೀವನ ಹಾಳಾಗ್ತಿದೆ ಅನ್ನೋ ಸತ್ಯವೇ ಗೊತ್ತಿಲ್ಲ. ತಂದೆ ತಾಯಿ ಅಪೇಕ್ಷೆ, ನನ್ನ ಮಗ ಹೀಗಿರ್ಬೇಕು, ಅವನು ಸತ್ಯ ಹೇಳಿ ಅಂತ ಅಪೇಕ್ಷೆ ಮಾಡಿ. ಅವಾಗ ಏನ್ ಮಾಡ್ತಾರೆ ಗೊತ್ತಾ ಮಕ್ಕಳು? ಒಳ್ಳೆ ಜುಬ್ಬ ಹಾಕಿ ನಿಮ್ಮ ಎದುರುಗಡೆ ನಾಟಕ ಹೊಡೆದು ಒಳ್ಳೆ ಆಗ್ತಾರೆ ಎಂದು ಆಚೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇರ್ತಾರೆ, ಭಯದಿಂದ, ಭಕ್ತಿಯಿಂದ. ನಾವು ಅದಕ್ಕೆ ನಿಮಗೆ ಹೇಳಿ, ನಿಮಗೆ ನಂಬಿಕೆ ಇದ್ರೆ ನಮ್ಮನ್ನು ಒಪ್ಪಬಹುದು, ಅದು ನಿಮಗೆ ಬಿಟ್ಟು. ಯಾರೋ ಹೇಳಿದ್ರು ಅಂತ ದಯಮಾಡಿ ಅಡ್ಡ ಬಿಡಬೇಡಿ. ಅದು ನೀವು ನಿಮ್ಮನ್ನ ಆತ್ಮಸಾಕ್ಷಿನೇ ಕೊಂಡುಕೊಂಡ. ನಾನು ಬಿಳಿ ಬಟ್ಟೆ ಹಾಕಿದ್ದು ನನ್ನನ್ನ ಸ್ವಲ್ಪ ಮಟ್ಟಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಅಂತ ಹೇಳಿ. ನಿಮ್ಮನ್ನ ಯಾರೋ ಮೆಚ್ಚಿಸ್ಲಿಕ್ಕೆ ನಾನು ಹಾಕ್ಲಿಲ್ಲ. ನಾನು ನನ್ನನ್ನು ಸ್ವಲ್ಪ ಬದಲು ಮಾಡ್ಕೊಳ್ತಾ ಹೋದೆ. ನಾನು ಹಾಳು ಮಾಡೋ ದುಡ್ಡನ್ನೆಲ್ಲ, ಮನಸ್ಸು ಶುದ್ಧ ಆಗ್ಲಿಲ್ಲ ಅಂದ್ಬಿಟ್ಟು ನಾವು ಹಾಳು ಮಾಡೋ ದುಡ್ಡನ್ನಾದ್ರೂ ಸೊಸೈಟಿಗೆ ಯೂಸ್ ಮಾಡಲ್ಲ. ನನ್ನ ಪ್ರತಿ ಫಂಕ್ಷನ್ ಅಲ್ಲೂ ಹೇಳಿ, ನಂಗೆ ನೀವು ಫ್ರೀ ಪೆಟ್ರೋಲ್ ಅಲ್ಲಿ ನಾನು ಬರುದು, ನಿಮ್ಮ ಹತ್ರ ಡೊನೇಷನ್ ತಗೊಳಲ್ಲ.
ನಿಮ್ಮ ಪಾದುಗಾಣಿಕೆಯು ನನಗೆ ಬೇಡ. ಅಂದ್ರೆ ಒಂದು ಕೆಲಸ ಮಾಡಿ, ಸುಮ್ಮನೆ ನಾನು ಟೈಮ್ ಹಾಳು ಮಾಡ್ಲಿಕ್ಕೂ ನಾನು ರೆಡಿ ಇಲ್ಲ. ನಾನು ಪ್ರತಿ ಫಂಕ್ಷನ್ ಅನ್ನು ಒಂದು ರೈತರಿಗೆ ಡಬ್ಬ ಇರುತ್ತೆ, ಅದಕ್ಕೆ ತುಂಬಿಸಿ ಯಾರು ಒಬ್ರು ರೈತರಿಗೆ ಹೆಲ್ಪ್ ಮಾಡುವ. ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ 30 ದಿನಕ್ಕೆ ಆ ಅನ್ನ ಹಾಕಿದ ಅನ್ನಪೂರ್ಣೇಶ್ವರಿ ಸಮಾನರಾದ ರೈತರ ಋಣ ತೀರಿಸ ಪುಣ್ಯ ನಮಗೂ ಬರುತ್ತೆ, ನಿಮಗೂ ಬರುತ್ತೆ. ಬರೀ ಬಾಯಲ್ಲಿ ಕೊಟ್ಕೊಂಡ್ರೆ ನಮ್ಮ ರೈತರು ಬೆನ್ನೆಲುಬು. ನೀನೆ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಅಲ್ಲಿ ಕೇಳಿ, ಇಲ್ಲಿ ಎಷ್ಟು ಜನರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ದಾರೆ, ಪಕ್ಕ ಕೂತವ್ರೆ ಇಟ್ಟಿದ್ರು. ನಮಗೆ ಕನ್ನಡ ಮಾತಾಡಿದ್ರೆ ರೋಗ ಅಂತ. ಇಲ್ಲಿ ಎಷ್ಟು ಹೆಂಗಸರು ಕನ್ನಡ ಮಾತಾಡ್ತೀರಿ? ಮೆಸೇಜು ಕನ್ನಡದಲ್ಲಿ, ಅದೊಂದು ಸ್ಟ್ಯಾಂಡರ್ಡಿಗೆ. ಸಣ್ಣ ಮಕ್ಕಳು RR ನಗರದಲ್ಲಿ ನಾನು ಉಳ್ಕೊಳ್ಳೋ ಕೆಳಗಡೆ ಬೀದಿ ಹುಡುಗರು ಇಂಗ್ಲಿಷ್ ಅಲ್ಲಿ ಡೈಲಾಗ್ ಹೊಡಿತಿರ್ತಾರೆ. ಮತ್ತೆ ಮಾತೃಭಾಷೆ ಬಗ್ಗೆ ಭಕ್ತಿ ಬರುವುದು ಹೇಗೆ? ಮಾತೃ ದೇಶವು ಮರ್ತೆ ಹೋಗಿದೆ. ಪಕ್ಕದ ಮನೆ ಕಸ ಬಿದ್ರೆ ನಮ್ಮನೆಗೆ ಏನ್ ತೊಂದ್ರೆ ಅಂತ ಹೇಳೋ ಫೀಲ್ ಮಾಡೋ ಮೆಂಟಾಲಿಟಿ ನಾವಿದ್ದು ನಾವು ದೇಶ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಮೂರ್ಖತನ ಏನಿದೆ? ನಾವು ಮೊನ್ನೆ ಒಬ್ರು ಕೇಳಿ, ನಿಮ್ಮ ಆಶ್ರಮದಲ್ಲಿ ಆಫೀಸರ್ಸ್ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಿಸೋದು ಯಾಕೆ ಅಂತ ನಾನು ಅವರಿಗೆ ಹೇಳ್ತೀನಿ. ಒಬ್ರು ಕೇಳಿದ್ರು ಪ್ರಾಕ್ಟಿಕಲ್, ಯಾಕೆ ನೋಡು, ನೀನೊಬ್ರು DC, ಒಬ್ಬ ರೈತ ನಿನ್ನ ಹತ್ರ ಬರ್ತಾನೆ ಅಂತ ಹೇಳಿ ನಿನ್ನ ಹತ್ರ ಬರ್ಲಿಕ್ಕೂ ನಿನ್ನ ಏಜೆಂಟ್ಗಳು ಬಿಡಲ್ಲ. ಅವನ ಹತ್ರ ಬರ್ಬೇಕಾದ್ರೆ ಅವನಿಗೆ 4-5 ತಿಂಗಳೇ ಆಗಿರುತ್ತೆ. ಆ ಕಷ್ಟ ನಿಮ್ಗೆ ಸ್ವಲ್ಪ ಗೊತ್ತಾಗ್ತದೆ. ಅವಾಗ ಇನ್ನೊಬ್ರನ್ನ ನೀನು ಕಾಯಿಸಲ್ಲ. ನಮ್ಮ ಹಾಗೆ ಇನ್ನೊಬ್ರು ಒಂದು ಫೀಲ್ ಆಗುತ್ತೆ, ಅವ್ರು ನಿಮಗೆ ಫೀಲ್ ಆಗ್ತದೆ, ಅವ್ರು ಫೀಲ್ ಆಗ್ತದೆ. ಅವಾಗ ಇನ್ನೊಬ್ರಿಗೆ ಕಮೆಂಟ್ ಹೊಡಿಯಕ್ಕೆ ನೀವು ಯಾರು ಧೈರ್ಯನೂ ಮಾಡಲ್ಲ. ನಮ್ಮ ಮಕ್ಕಳಿಗೆ, ಸೊಸೆಗೆ ನೀವು ಹೀಗಿರಿ ಅಂತ ಹೇಳೋ ಬದಲು ನಾವು ಸರಿಯಾಗಿ ಬದುಕಿದ್ರೆ ಅವ್ರು ನಮ್ಮನ್ನು ನೋಡಿ ಬದುಕ್ತಾರೆ. ಅದಕ್ಕೆ ಹೇಳೋದು ಮಕ್ಕಳಿಗೆ, ತಂದೆ ತಾಯಿಯನ್ನು ಪ್ರೀತಿಸಿ, ಅವರ ಆಸ್ತಿಯನ್ನಲ್ಲ, ಅವರ ಆಸ್ತಿಯನ್ನು ನೀವು ಪ್ರೀತಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮಲ್ಲಿ ಫ್ರಸ್ಟ್ರೇಷನ್ ಇರೋದು. ಅಪ್ಪ ದುಡ್ದಿದ್ದು ದುಡ್ಡನ್ನು ಕೇಳಲಿಕ್ಕೆ ನಮಗೆ ರೈಟ್ಸ್ ಎಲ್ಲಿದೆ? ಈಗ ಸಿದ್ದುನು ಇಲ್ಲಿ ಯಾರೋ ಕೂತವ್ರು ಸಂಬಳ ನಾನು ಇಸ್ಕೊಳ್ಲಿಕ್ಕೆ ನನಗೆ ರೈಟ್ಸ್ ಇಲ್ಲ. ದೇವರಾಣ ನಾವು ಇಸ್ಕೊಳ್ಳೋದಿಲ್ಲ. ಅಲ್ಲ, ನೀವು ಆ ಕಡೆ ದುಡ್ಡೇ ತಗೊಂಡಿಲ್ವ? ದುಡ್ಡು ತಗೊಂಡಿದೆ. ಹಳ್ಳಿಗಳ ಇಂಪ್ರೂವ್ಮೆಂಟ್ ಆದಾಗ ನಾವು ಹೇಳಿ ಮುಕ್ತವಾಗಿ ಹೇಳಿ, ಅದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ನಾನಂತ ಕರೋಡ್ಪತಿ ನೋಡಿ, ಐ ಆಮ್ ಸೇಫ್ ಝೋನಲ್ಲಿ ಇದ್ದೀನಿ, ತೊಂದರೆ ಇಲ್ಲ ಅಲ್ವಾ? ಅಲ್ಲ, ನೀವು ಡಿಪೆಂಡ್ ಆಗಿ ಇಲ್ಲಪ್ಪ, ನಾನು ನನ್ನ ಅಪ್ಪನ ಆಸ್ತಿಗೂ ಡಿಪೆಂಡ್ ಆಗಿಲ್ಲ. ನಮ್ಮ ಆಶ್ರಮದಲ್ಲಿ ಡೈರಿ ಇದೆ, ಆ ಡೈರಿಲಿ ಒಂದು 50-60 ಸಾವಿರ ಬರುತ್ತೆ. ಅದ್ರೆ ನನ್ನ ಖರ್ಚು ನೋಡ್ಕೊಳ್ತಾ ಇದ್ದೆ. ನನ್ನ ಖರ್ಚು ಮಿನಿಮಮ್ 2,000 ರೂಪಾಯಿ ಅಷ್ಟೇ. ಟ್ರಸ್ಟಿಗಳು ಪೆಟ್ರೋಲ್ ಎಲ್ಲ ಅವ್ರ ಗಾಡಿಗೆ ಅವ್ರು ಹಾಕೊಡ್ತಾರೆ, ತೊಂದರೆ. ನನ್ನ ಖರ್ಚು 2,000 ಇಲ್ಲ. ನಿಮ್ಮಲ್ಲಿ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಟೆನ್ಷನ್ ಎಲ್ಲಿದೆ? ನಮಗೆ ದಿನಕ್ಕೊಂದು ಪಾಶಿ ಡ್ರೆಸ್ ಹಾಕ್ಬೇಕು, ಪಾಶಿ ಶೂ ಹಾಕ್ಬೇಕು, ಬಿರಿಯಾನಿ ಸ್ಪೆಷಲ್ ಇಂಥ ಹೋಟ್ಲಿಂದ ಹಾಕ್ಬೇಕು. ಯಾರೋ ಹೇಳಿದ್ರು, ಒಂದು ಸತ್ಯ ತಿಳ್ಕೊಳ್ಳಿ, ಒರಿಜಿನಲ್ ಟೇಸ್ಟ್ ಸಿಗೋದು ನಿಮಗೆ ಲೋಕಲ್ ಫುಟ್ಪಾತ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಇಲ್ಲಿಂದ ಅಡಿಗೆ ಕೊಡ್ತಾನೆ ಇಟ್ಟು, ಅಲ್ಲಿ ಫ್ರೀಸರ್ ಇಲ್ಲ. ನಾವು ಹೈಫೈ ನೋಡ್ಲಿಕ್ಕೆ ಚಂದ, ಬೆಳ್ಳಿ ಪಾತ್ರೆ ಇಟ್ಟಿರ್ತಾನೆ ಚಂದ. 25 ರೂಪಾಯಿ ಚಿಕನ್ ಕಬಾಬಿಗೆ ಒಳ್ಳೆ ಹೋಟೆಲ್ ಹೋಗಿ ತಿನ್ನಿ 1,500 ರೂಪಾಯಿ ಕೊಟ್ಟು. ನಮಗೆ ಅದೊಂದು ಸ್ಟ್ಯಾಂಡರ್ಡ್. ಅದು ವಾಟ್ಸಪ್ ಫೋಟೋ ಹಾಕೋದು, ನಾನು MTV ಬಕ್ರ ಆಗಿದ್ದೀನಿ, ನೀನು ಎಲ್ಲಿ ನ್ಯಾಯ ಹಬ್ಬ ಇದೆಲ್ಲ? ಎಷ್ಟಾಯ್ತು ಗಂಟೆ ಸಿಕ್ಕು? 6ಕ್ಕೆ ಮುಗಿಸುವಲ್ಲ. ಅದು ನಿನಗೆ ಮಾತಾಡೋ ಹುಚ್ಚಿರೋದು. ನಮ್ಮ ಮಣಿ ಹೆಗ್ಡೆಗೆ ಮೈ ಕೊಟ್ಟು ಪರಿಚಯ ಮಾಡು ಅಂದ್ರೆ ಅವ್ನು ವಂದನಾರ್ಪಣೆ ಮುಗಿಸಿ ಮೈಕ್ ಇಡು. ಯಾಕೆ ಮಾತು ನಿಮಗೆ ಹೆಲ್ಪ್ ಆದ್ರೆ ನನ್ನ ಬಂದಿದ್ದಕ್ಕೆ ಯೂಸ್ ಆಗುತ್ತೆ. ದಿನ ನಾನು 48 days ದರ್ಶನ ಪೂಜೆ ಇದೆ. ಬೆಳಿಗ್ಗೆ ಬಂದೀಗ ಹಳ್ಳಿಗೆ ರಾತ್ರಿ ಹೊರಡ್ಬೇಕು. ಅದ್ರಲ್ಲಿ ನನಗೇನು ಲಾಭ ಇಲ್ಲ. ಆದ್ರೆ ಒಂದು ಲಾಭ ನಾನು ಅಪೇಕ್ಷೆ ಪಡ್ತೀನಿ. ಒಬ್ಬರ ಮೆಂಟಾಲಿಟಿ ಆದ್ರೆ ಸ್ವಲ್ಪ ಚೇಂಜ್ ಆದ್ರೆ ಆ ಮನೆ ಒಳ್ಳೇದಾಗುತ್ತಲ್ಲ, ಅದು ದೊಡ್ಡ ಅಸೆಟ್, ದೊಡ್ಡ ದಕ್ಷಿಣೆ. ಒಬ್ಬ ಮನುಷ್ಯ ಆಯಿತು ಅಂತ ಹೇಳಿದ್ರೆ ನನಗೆ ಗಾಂಧಿಗೆ ದೇಶ ಕೊಡೋ ದೊಡ್ಡ ದಕ್ಷಿಣೆ. ಒಬ್ಬ ಕ್ರೈಮ್ ಕಮ್ಮಿ ಮಾಡಿದ್ರೆ ಬೆಸ್ಟ್ ಅಲ್ಲ. ಅವನು ಕಳ್ಳ ಅನ್ನೋ ಬದಲು ಕಳ್ತನದ ಗುಟ್ಟೆಲ್ಲಿದೆ ಅಂತ ಹುಡುಕಿದ್ರೆ ಅವನು ಕಳ್ತನನೇ ಮಾಡಲ್ಲ. ಅವನಿಗೆ ಅದು ತಿಳಿಸಿ ಹೇಳಿ ಅಲ್ವಾ? ಬುದ್ಧಿವಂತಿಕೆ ಇದ್ರೆ ಬಡತನ ಬಂದ್ಮೇಲೆ ಅಳೋ ಬದಲು ಬಡತನ ಬರೋ ಬದಲೇ ಬಡತನ ಬರ್ದಿದ್ದ ಹಾಗೆ ಬದುಕುದು. ಬಡತನ ಬಂದಿದ್ದು ನಮ್ಮ ಇಂಡಿಯಾದಲ್ಲಿ ಒಬ್ಬ ದುಡ್ಡು 10 ಜನ ಊಟ ಮಾಡಿ, ಬೇರೆ ಯಾವ ಶುಕ್ರ ಶನಿ ರಾಹು ದೋಷ. ಇನ್ನೊಂದು ದುರಾಸೆಯಿಂದ ಪ್ಲಾನಿಂಗ್ ಇಂದೆ
ದುಡ್ಡಿದ್ದ ವ್ಯವಸ್ಥೆ ಹೇಳ್ತಿರೋದು. ಈ ಲ್ಯಾಂಡ್ ತಗೋ ಅದಕ್ಕೆ ಇನ್ವೆಸ್ಟ್ ಮಾಡಿ, ಅವ್ನು ಕಾಯಿ ಆ ಲ್ಯಾಂಡ್ ಇಂದ ದುಡ್ಡು ಬರುತ್ತೆ. 30 ವರ್ಷದಿಂದ 40 ಆಯ್ತು, ಅವ್ನಿಗೆ 10 ಹೋಯ್ತು. ಮತ್ತೆ ಆ ಲ್ಯಾಂಡ್ ಇಂದ ಫ್ಲಾಟ್ ಮಾಡ್ಲಿಕ್ಕೆ ಹೋಗ್ತಾನೆ, ಮತ್ತೆ ಇನ್ವೆಸ್ಟ್ಮೆಂಟ್. ನಾನು ಕೇಳ, ಅವ್ನು 70 ಆಗಿ ಅವನಿಗೆ ಶುಗರ್ ಹಾರ್ಟ್ ಅಟ್ಯಾಕ್ ಬರ್ತಾ ಅವನಿಗೆಲ್ಲ ರಿಟರ್ನ್ಸ್ ಬರುತ್ತೆ, ಅವ್ನಿಗೆ ಇಟ್ಕೊಂಡು ಏನ್ ಮಾಡುದು? ಬೊಬ್ಬೆ ಹೊಡ್ಕೊಳ್ಬೇಕು. ಇದು ನೀವು ದಿನ ಮಾಡ್ತಾ ಇದ್ದೀರಿ, ಇಲ್ಲಿ ಇದ್ದೀರಿ ಬೇಕಾದ್ರೆ ಒಬ್ರೊಬ್ರು ಎಪ್ಸಿ ಹೇಳ್ತೇನೆ ನಾನು, ದಿನ ಮಿಸ್ ಹೋಗ್ತಿದೆ.